ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಯಾಕೆ ಬೆಳಕಿನಲ್ಲಿ ನಡೆದುಕೊಳ್ಳಬೇಕು ಎಂಬುದಾಗಿ ಈ ಒಂದು ಸಮಯದಲ್ಲಿ ದೇವರ ವಾಕ್ಯದ ಮುಖಾಂತರವಾಗಿ ನೋಡಿಕೊಳ್ಳೋಣ. ಮೊದಲನೇ ಥೆಸಲೋನಿಕ 5ನೇ ಅಧ್ಯಾಯ 5ನೇ ವಚನದಲ್ಲಿ ಸುಂದರವಾಗಿ ಬರೆಯಲ್ಪಟ್ಟಿದೆ, ನೀವೆಲ್ಲರೂ ಬೆಳಕಿನ ಮಕ್ಕಳು ಹಾಗೂ ಹಗಲಿನ ಮಕ್ಕಳು ಆಗಿದ್ದೀರಷ್ಟೇ, ಕತ್ತಲವರಲ್ಲ, ರಾತ್ರಿಯವರಲ್ಲ. ಬೆಳಕು ಎಂಬುದಾಗಿ ನಾವು ನೋಡುವಾಗ ಅಲ್ಲಿ ಆನಂದ ಉಂಟು, ಅಲ್ಲಿ ಜೀವ ಉಂಟು, ಅಲ್ಲಿ ಆಶೀರ್ವಾದ ಉಂಟು. ಆ ರೀತಿ ಜೀವಿತವನ್ನ ನಾವು ಜೀವಿಸಬೇಕೆಂಬುದಾಗಿ ದೇವರು ನಮ್ಮನ್ನ ಆರಿಸಿಕೊಂಡಿದ್ದಾನೆ. ಎರಡನೇದಾಗಿ ನಾವು ನೋಡುವಾಗ ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 12ನೇ ವಚನದಲ್ಲಿ ಸುಂದರವಾಗಿ ಬರೆಯಲ್ಪಟ್ಟಿದೆ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ, ನನ್ನನ್ನು ಹಿಂಬಾಲಿಸುವವನು ಎಂದಿಗೂ ಕತ್ತಲೆಯಲ್ಲಿ ನಡೆಯುವುದಿಲ್ಲ, ಆದರೆ ಅವನು ಜೀವದ ಬೆಳಕನ್ನು ಹೊಂದಿರುವನು. ನಮ್ಮ ತಂದೆಯಾದ ದೇವರು ತಾನೇ ಈ ಲೋಕಕ್ಕೆ ಬೆಳಕಾಗಿದ್ದಾನೆ. ಆತನನ್ನು ಹಿಂಬಾಲಿಸುವವನು ಎಂದಿಗೂ ಕತ್ತಲೆಯಲ್ಲಿ ನಡೆಯುವುದಿಲ್ಲ ಎಂಬುದಾಗಿ ನಮ್ಮ ವಿಷಯವಾಗಿ ಆತನು ಹೇಳುವವನಾಗಿದ್ದಾನೆ. ಆದ್ದರಿಂದ ನಾವು ಬೆಳಕಿನಲ್ಲಿ ನಡೆದುಕೊಳ್ಳಬೇಕಾಗಿದೆ. ಯಾಕೆಂದರೆ ಬೆಳಕಿನಲ್ಲಿ ನಡೆದುಕೊಳ್ಳುವ ನಾವು ಆತನನ್ನ ಪ್ರತಿಬಿಂಬಿಸುವವರಾಗಿದ್ದೇವೆ. ನಾವು ಆತನ ಜೀವದ ಬೆಳಕನ್ನು ಹೊಂದಿಕೊಂಡಿದ್ದೇವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಆ ಜೀವದ ಬೆಳಕು ನಮ್ಮನ್ನ ನಿತ್ಯ ಜೀವಕ್ಕೆ ನಡೆಸುವಂತದ್ದಾಗಿದೆ. ಮೂರನೇದಾಗಿ ನಾವು ನೋಡುವಾಗ ಕೀರ್ತನೆಗಳು 56ನೇ ಅಧ್ಯಾಯ 13ನೇ ವಚನದಲ್ಲಿ ಸುಂದರವಾಗಿ ಬರೆಯಲ್ಪಟ್ಟಿದೆ, ಏಕೆಂದರೆ ನಾನು ಜೀವದಿಂದ ಬೆಳಕಿನಲ್ಲಿದ್ದು ನಿನಗೆ ನಡೆದುಕೊಳ್ಳಬೇಕೆಂದು ನೀನು ನನ್ನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ನನ್ನ ಪಾದಗಳನ್ನು ಎಡವಿ ಬೀಳದಂತೆ ಕಾಪಾಡಿದ್ದಿ. ದೇವರಿಗೋಸ್ಕರ ನಾವು ಜೀವದಿಂದ ಬೆಳಕಿನಲ್ಲಿದ್ದುಕೊಂಡು ನಡೆದುಕೊಳ್ಳಬೇಕೆಂಬುದಾಗಿ ದೇವರು ತಾನೇ ನಮ್ಮ ಪ್ರಾಣವನ್ನು ಮರಣದಿಂದ ತಪ್ಪಿಸಿ ನಮ್ಮ ಕಾಲುಗಳನ್ನು ಎಡವಿ ಬೀಳದಂತೆ ಕಾಪಾಡಿದ್ದಾನೆ. ಎಷ್ಟೋ ಸಾರಿ ನಮ್ಮ ಜೀವಿತದಲ್ಲಿ ಅಂತಹ ಪರಿಸ್ಥಿತಿಗಳು ಬಂದಿರಬಹುದು. ನಾವು ಕಾಲು ಎಡುವುವ ಪರಿಸ್ಥಿತಿಗಳು, ಮರಣವನ್ನು ಅಪ್ಪುವ ಪರಿಸ್ಥಿತಿಗಳು, ಕತ್ತಲೆಯಲ್ಲಿ ನಡೆಯುವ ಪರಿಸ್ಥಿತಿಗಳು. ಆದರೆ ಈ ಲೋಕಕ್ಕೆ ಬೆಳಕಾಗಿರುವ ನಮ್ಮ ತಂದೆಯಾದ ದೇವರು ತನ್ನ ಮಕ್ಕಳಾದ ನಾವು ಬೆಳಕಿನಲ್ಲಿದ್ದು ಆತನಿಗೋಸ್ಕರ ನಡೆದುಕೊಳ್ಳಬೇಕೆಂಬುದಾಗಿ ನಮ್ಮ ಪ್ರಾಣವನ್ನು ಮರಣದಿಂದಲೂ ನಮ್ಮ ಕಾಲು ಎಡವಿ ಬೀಳದಂತೆ ತಪ್ಪಿಸಿ ಕಾಪಾಡಿ ನಮ್ಮನ್ನ ನಡೆಸಿದ್ದಾನೆ, ನಮ್ಮನ್ನ ರಕ್ಷಿಸಿದ್ದಾನೆ. ಆದ್ದರಿಂದ ಪ್ರಿಯ ದೇವಜನರೇ, ಅಂತಹ ದೇವರನ್ನ ನಾವು ಮರೆತು ಬಿಡದಂತೆ ಆತನ ಉಪಕಾರಗಳನ್ನ ನೆನಪಿನಲ್ಲಿಟ್ಟುಕೊಂಡವರಾಗಿ ಬೆಳಕಿನಲ್ಲಿ ನಡೆಯುವವರಾಗೋಣ. ನಮ್ಮಿಂದ ಅನೇಕರ ಜೀವಿತದಲ್ಲಿರುವಂತಹ ಕತ್ತಲೆಯು ಬೆಳಕಾಗಿ ಮಾರ್ಪಡಬೇಕಾಗಿದೆ. ನಮ್ಮಿಂದ ಎಷ್ಟೋ ದುಃಖದಲ್ಲಿರುವಂತ ಜೀವಿತಗಳು ಆನಂದವಾಗಿ ಮಾರ್ಪಡಬೇಕಾಗಿದೆ. ಅಂತ ಆಶೀರ್ವಾದದ ಜೀವಿತಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಆದ್ದರಿಂದ ನಾವು ನೆನಪು ಮಾಡಿಕೊಳ್ಳೋಣ, ಮನಸ್ಸಿನಲ್ಲಿಟ್ಟುಕೊಳ್ಳೋಣ,
ನಾವು ಬೆಳಕಿನ ಮಕ್ಕಳಾಗಿದ್ದೇವೆ. ಜೀವದ ಬೆಳಕು ನಮ್ಮಲ್ಲಿ ಉಂಟು. ಆತನಿಗೋಸ್ಕರ ಜೀವದಿಂದ ಬೆಳಕಿನಲ್ಲಿದ್ದುಕೊಂಡು ನಡೆಯಲಿಕ್ಕೆ ದೇವರು ತಾನೇ ನಮಗೆ ಸಹಾಯ ನೀಡಲಿ. ದೇವರು ಈ ವಾಕ್ಯವನ್ನು ನಮ್ಮ ಆತ್ಮೀಯ ಲಾಭಕ್ಕಾಗಿ ಉಪಯೋಗ ಮಾಡಲಿ. ಆಮೇನ್.